ಮಿತ್ರರೇ ನಮಸ್ಕಾರ. ಮಿತ್ರರೇ, ಇವತ್ತು ಎಲ್ಲ ಪತ್ರಿಕೆಗಳಲ್ಲಿ ಎಲ್ಲ ನ್ಯೂಸ್ ವೆಬ್ಸೈಟ್ಗಳಲ್ಲಿ ಒಂದೇ ಸುದ್ದಿ. ಅದೇನು ಕೇಳಿದ್ರೆ ಪುತಿನ್ ಮಾಡಿದಂತಹ ಒಂದು ಆರ್ಡರ್. ಆ ಆರ್ಡರ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಕೇಳಿದ್ರೆ ನ್ಯೂಕ್ಲಿಯರ್ ಟೆಸ್ಟ್ಗೆ ಸಂಬಂಧಪಟ್ಟಿದ್ದು. ಮೊನ್ನೆ ಟ್ರಂಪ್ ಅವರ ನ್ಯೂಕ್ಲಿಯರ್ ಸ್ಟೇಟ್ಮೆಂಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಆ ಸಂದರ್ಭದಲ್ಲಿ ಕೆಲವರು ಕಮೆಂಟ್ ಹಾಕಿದ್ರು, ಈ ಟ್ರಂಪ್ ಒಬ್ಬ ಹುಚ್ಚ ಬಿಡ್ರಿ, ಅವರೊಂದು ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದ್ರೆ ಏನಾಗುತ್ತೆ, ನಾವು ಯಾಕಷ್ಟೆಲ್ಲ ತಲೆ ಕೆಡಿಸ್ಕೊಳ್ಬೇಕು ಅಂತ ಕೆಲವರು ಕಮೆಂಟ್ ಹಾಕಿದ್ರು. ಮಿತ್ರರೇ, ನೀವು ಅಂದುಕೊಂಡಷ್ಟು ಈಸಿ ವಿಚಾರ ಇದಲ್ಲ. ಇದು ನಮ್ಮನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಬಹಳ ಆತಂಕ ಆಗ್ತಾ ಇದೆ. ಇವತ್ತು ಪುತಿನ್ ಮಾಡಿದಂತಹ ಒಂದು ಆರ್ಡರ್ ಇದೆಯಲ್ಲ, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಇದು ಹೀಗೆ ಮುಂದುವರಿತಾ ಬರುತ್ತೆ. ನಾಳೆ ಇದು ಭಾರತ, ಪಾಕಿಸ್ತಾನ, ಚೈನಾ ಇಲ್ಲಿಯವರೆಗೂ ಕೂಡ ಬರುತ್ತೆ. ಕಳೆದ ಒಂದು 25-26 ವರ್ಷಗಳಿಂದ ಈ ನ್ಯೂಕ್ಲಿಯರ್ ಭಯ ಸ್ವಲ್ಪ ಕಡಿಮೆ ಆಗಿತ್ತು. ಜಗತ್ತಿನ ಎಲ್ಲಾ ದೇಶಗಳಿಗೂ ಕೂಡ ಒಂದು ಹಂತದ ರೆಸ್ಪಾನ್ಸಿಬಿಲಿಟಿ ಬಂದಿದೆ ಅಂತ ಎಲ್ಲರೂ ಭಾವಿಸಿದ್ರು. ಎಲ್ಲಾ ದೇಶಗಳು ಹಾಗೆ ನಡೆದುಕೊಳ್ತಾ ಇದ್ವು. ಪಾಕಿಸ್ತಾನ ಭಾರತಕ್ಕೆ ನ್ಯೂಕ್ಲಿಯರ್ ಧಮಕಿ ಹಾಕ್ತಾ ಇತ್ತು. ಕೇವಲ ಅದು ಧಮಕಿಗೆ ಮಾತ್ರ ಸೀಮಿತ ಆಗಿತ್ತು. ಆದರೆ ಟ್ರಂಪ್ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಇಡೀ ಜಗತ್ತಿನಲ್ಲಿ ಮತ್ತೆ ನ್ಯೂಕ್ಲಿಯರ್ ಭಯವನ್ನು ಹುಟ್ಟುಹಾಕಿದೆ. ಅದರಲ್ಲೂ ಪುತಿನ್ ಮಾಡಿದಂತಹ ಒಂದು ಆರ್ಡರ್ ಇದೆಯಲ್ಲ, ಇದು ಟ್ರಂಪ್ ಅವರನ್ನೇ ನಡುಗಿಸಿದೆ. ಟ್ರಂಪ್ ಅವರು ತಾನೇ ಒಂದು ಜಾಲಕ್ಕೆ ಸಿಕ್ಕಾಕೊಂಡಿದ್ದಾರೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಿತ್ರರೇ, ಪುತಿನ್ ಏನು ಆರ್ಡರ್ ಮಾಡಿದ್ದಾರೆ, ಇದರಿಂದ ವಿಶ್ವದ ಮೇಲೆ ಏನು ಪರಿಣಾಮ ಆಗುತ್ತೆ, ರಷ್ಯಾ ಯಾವ ರೀತಿಯಾದಂತಹ ನ್ಯೂಕ್ಲಿಯರ್ ಟೆಸ್ಟ್ ಅನ್ನು ಮಾಡೋದಕ್ಕೆ ಹೊರಟಿದೆ, ಆ ರೀತಿಯಾದಂತಹ ಟೆಸ್ಟ್ ಮಾಡೋದ್ರಿಂದ ಏನು ಪರಿಣಾಮ ಆಗುತ್ತೆ, ಇದೆಲ್ಲದರ ಬಗ್ಗೆ ಸ್ವಲ್ಪ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ, ಬಹಳ ಪ್ರಾಮುಖ್ಯವಾದಂತಹ ವಿಚಾರವೂ ಕೂಡ ಹೌದು. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಟ್ರಂಪ್ ನ್ಯೂಕ್ಲಿಯರ್ ಸ್ಟೇಟ್ಮೆಂಟ್ ಕೊಟ್ರಲ್ಲ, ಇದನ್ನ ಭಾರತ ಲೈಟ್ ಆಗಿ ತೆಗೆದುಕೊಂಡಿದೆ. ಚೈನಾ ಕೂಡ ಅಷ್ಟೇನು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ. ಅವರು ಸ್ಪಷ್ಟನೆ ಕೊಟ್ಟಿದ್ದಾರಷ್ಟೇ. ಟ್ರಂಪ್ ಹೇಳ್ತಾ ಇರುವಂತಹದ್ದು ಶುದ್ಧ ಸುಳ್ಳು, ನಾವು ಯಾವುದೇ ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಮಾಡಿಲ್ಲ, ಗೌಪ್ಯವಾಗಂತೂ ಮಾಡಲೇ ಇಲ್ಲ ಅಂತ ಚೈನಾ ಅದನ್ನು ತಳ್ಳಿ ಹಾಕ್ಬಿಟ್ಟಿದೆ. ಇದರಿಂದ ಏನು ಗೊತ್ತಾಗುತ್ತೆ ಕೇಳಿದ್ರೆ, ಟ್ರಂಪ್ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ಗೆ ಅನುಸಾರವಾಗಿ ಚೈನಾ ಯಾವುದೇ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ಗೆ ಹೋಗೋದಿಲ್ಲ, ಇದು ಸ್ಪಷ್ಟ ಆಗ್ತಾ ಇದೆ. ಆದರೆ ರಷ್ಯಾ ಇದನ್ನು ಅಷ್ಟು ಲೈಟ್ ಆಗಿ ತೆಗೆದುಕೊಂಡಿಲ್ಲ. ಪುತಿನ್ ಎಮರ್ಜೆನ್ಸಿ ಮೀಟಿಂಗ್ ಒಂದನ್ನು ಕರೆದಿದ್ರು. ಅದು ಸಿಕ್ಕಾಪಟ್ಟೆ ಹೈ ಲೆವೆಲ್ ಮೀಟಿಂಗ್. ಅದರಲ್ಲಿ ರಷ್ಯಾದ ರಕ್ಷಣಾ ಇಲಾಖೆಯವರು ಭಾಗಿಯಾಗಿದ್ರು, ವಿದೇಶಾಂಗ ಇಲಾಖೆಯವರು ಭಾಗಿಯಾಗಿದ್ರು, ಇಂಟರ್ನಲ್ ಮಿನಿಸ್ಟ್ರಿ ಅವರು ಭಾಗಿಯಾಗಿದ್ರು, ಎನರ್ಜಿ ಡಿಪಾರ್ಟ್ಮೆಂಟ್ ಅವರು ಭಾಗಿಯಾಗಿದ್ರು. ಬಹಳ ಹೈ ಲೆವೆಲ್ ಮೀಟಿಂಗ್. ಪುತಿನ್ ಏನ್ ಮಾಡೋದಕ್ಕೆ ಹೊರಟಿದ್ದಾರೆ, ಉಕ್ರೇನ್ ವಿಚಾರದಲ್ಲಿ ಏನಾದರೂ ದೊಡ್ಡ ನಿರ್ಧಾರ ಕೈಗೊಳ್ತಾರ, ಇದರ ಬಗ್ಗೆ ಸಾಕಷ್ಟು ಕುತೂಹಲಗಳಿದ್ವು. ಆದರೆ ಪುತಿನ್ ಆ ಮೀಟಿಂಗ್ ನಲ್ಲಿ ಎಲ್ಲರ ನಿರೀಕ್ಷೆಯನ್ನ ಮೀರಿ ಒಂದು ಘೋಷಣೆಯನ್ನ ಮಾಡಿದ್ರು. ಅದೇನು ಕೇಳಿದ್ರೆ, ರಷ್ಯಾ ಕಂಟಿನ್ಯೂಸ್ ಆಗಿ ನ್ಯೂಕ್ಲಿಯರ್ ವೆಪನ್ಗಳ ಟೆಸ್ಟ್ ಅನ್ನ ಮಾಡಬೇಕು, ಇದಕ್ಕೆಲ್ಲರೂ ಕೋಆರ್ಡಿನೇಟ್ ಮಾಡಿಕೊಂಡು ಪ್ರಿಪೇರ್ ಆಗಿ ಅಂತ ಹೇಳಿ ರಕ್ಷಣಾ ಇಲಾಖೆಗೆ ಆದೇಶವನ್ನ ಮಾಡಿದ್ರು. ಪುತಿನ್ ತನ್ನೆಲ್ಲ ಅಧಿಕಾರಿಗಳು, ಮಂತ್ರಿಗಳು ಎಲ್ಲರನ್ನ ಸುತ್ತುವರೆದು ಕೂರಿಸಿಕೊಂಡು ರಷ್ಯಾ ನ್ಯೂಕ್ಲಿಯರ್ ಟೆಸ್ಟ್ ಮಾಡಬೇಕು ಅಂತ ಆರ್ಡರ್ ಕೊಡ್ತಿದ್ದ ಹಾಗೆ ಇಡೀ ಸಭೆ ಪಿನ್ ಡ್ರಾಪ್ ಸೈಲೆಂಟ್ ಆಯ್ತು. ಯಾಕೆ ಕೇಳಿದ್ರೆ, ಪುತಿನ್ ಮಾಡಿದಂತ ಆರ್ಡರ್ ಇದೆಯಲ್ಲ, ಅದರ ಗಾಂಭೀರ್ಯತೆ ಅಷ್ಟಿತ್ತು. ಹೀಗಾಗಿ ಎಲ್ಲರೂ ಕೂಡ ಒಮ್ಮೆ ಬೆದರಿ ಹೋದ್ರು. ಮಿತ್ರರೇ, ಈ ಹಿಂದೆ ಟ್ರಂಪ್ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲೇ ನಿಮಗೆ ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದೀನಿ. ಈ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಮಾಡುವಂಥದ್ದು ಬೇರೆ, ಅದೇ ನ್ಯೂಕ್ಲಿಯರ್ ಕೇಪಬಲ್ ಮಿಸೈಲ್ ಟೆಸ್ಟ್ ಮಾಡುವಂಥದ್ದು ಬೇರೆ. ಈ ನ್ಯೂಕ್ಲಿಯರ್ ಕೆಪಾಸಿಟಿ ಇರುವಂತಹ ಮಿಸೈಲ್ಗಳನ್ನು ಅನೇಕರು ಟೆಸ್ಟ್ ಮಾಡ್ತಾರೆ, ಅಥವಾ ನ್ಯೂಕ್ಲಿಯರ್ ಇಂಧನವನ್ನೇ ಬಳಸಿಕೊಂಡು ಚಲಿಸುವಂತಹ ವೆಪನ್ಗಳನ್ನು ಕೂಡ ಅನೇಕ ದೇಶಗಳು ಟೆಸ್ಟ್ ಮಾಡ್ತವೆ. ಅದಕ್ಕಷ್ಟೆಲ್ಲ ಪ್ರಾಮುಖ್ಯತೆ ಇರೋದಿಲ್ಲ. ಆದರೆ ಯಾವಾಗ ನೀವು ನ್ಯೂಕ್ಲಿಯರ್ ವೆಪನ್ನನ್ನೇ ಟೆಸ್ಟ್ ಮಾಡ್ತೀರಿ, ಒಂದು ನ್ಯೂಕ್ಲಿಯರ್ ಬಾಂಬನ್ನೇ ಟೆಸ್ಟ್ ಮಾಡಲಾಗುತ್ತಲ್ಲ, ಅದರ ತೀವ್ರತೆ ಇದೆಯಲ್ಲ, ಅದನ್ನು ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಅಂತಹ ಟೆಸ್ಟ್ಗಳನ್ನು ಕಂಟಿನ್ಯೂಸ್ ಆಗಿ ಮಾಡಿ ಅಂತೇಳಿ ಪುತಿನ್ ಈಗ ತನ್ನ ಡಿಪಾರ್ಟ್ಮೆಂಟ್ಗಳಿಗೆ ಆರ್ಡರ್ ಮಾಡಿದ್ದಾರೆ. ಮಿತ್ರರೇ, 100ಕ್ಕೆ 100ರಷ್ಟು ಇದು ಅಮೆರಿಕವನ್ನ ಬೆದರುವಂತೆ ಮಾಡಿದೆ. ಟ್ರಂಪ್ ಮಾಡ್ತಿರುವಂತಹ ಎಡವಟ್ಟುಗಳು, ಅವರು ಕೊಡ್ತಾ ಇರುವಂತಹ ಬಾಲಿಶ ಹೇಳಿಕೆಗಳು ಅಮೆರಿಕ ಸರ್ಕಾರವನ್ನ ಮಾತ್ರವಲ್ಲ, ಅಮೆರಿಕದ ವ್ಯವಸ್ಥೆಯನ್ನೇ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ. ಟ್ರಂಪ್ ನಾವು ಕೂಡ ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಮಾಡ್ತೀವಿ, ಯಾಕೆಂತಂದ್ರೆ ರಷ್ಯಾ ಮಾಡ್ತಾ ಇದೆ, ಚೈನಾ ಮಾಡ್ತಾ ಇದೆ, ಪಾಕಿಸ್ತಾನ ಮಾಡ್ತಾ ಇದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟರಲ್ಲ, ಅದಾಗ್ತಿದ್ದ ಹಾಗೆ ಅಮೆರಿಕದ ಸರ್ಕಾರಕ್ಕೆ ಇದರ ತೀವ್ರತೆ ಗೊತ್ತಾಯಿತು. ತಕ್ಷಣ ಅಮೆರಿಕದ ಎನರ್ಜಿ ಸೆಕ್ರೆಟರಿ ಇದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟರು. ಅಮೆರಿಕ ಫುಲ್ ಫ್ಲೆಡ್ಜ್ ಆಗಿ ಯಾವುದೇ ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಮಾಡೋದಿಲ್ಲ, ನಾವು ಕೇವಲ ಸಿಸ್ಟಮ್ ಟೆಸ್ಟ್ ಅನ್ನ ಮಾಡ್ತೀವಿ, ಕೆಲ ಕಂಪ್ಯೂಟರ್ಗಳನ್ನು ಬಳಸ್ಕೊಂಡು ನಾವು ಈ ಟೆಸ್ಟ್ ಅನ್ನ ಮಾಡ್ತೀವಿ, ಹೀಗಂತ ಸ್ಟೇಟ್ಮೆಂಟ್ ಕೊಟ್ಟರು. ಈ ಸಿಸ್ಟಮ್ ಟೆಸ್ಟ್ಗೂ ನ್ಯೂಕ್ಲಿಯರ್ ಟೆಸ್ಟ್ಗೂ ಏನಪ್ಪ ವ್ಯತ್ಯಾಸ ನೋಡೋದಾದ್ರೆ, ಈ ಸಿಸ್ಟಮ್ ಟೆಸ್ಟ್ ಅನ್ನುವಂಥದ್ದು ಕಂಪ್ಯೂಟರ್ಗಳನ್ನು ಬಳಸಿ ಟೆಸ್ಟ್ ಮಾಡುವಂಥದ್ದು. ಇಲ್ಲಿ ಯಾವುದೇ ಸ್ಫೋಟಗಳನ್ನು ಮಾಡೋದಿಲ್ಲ. ಅದು ಅಂಡರ್ಗ್ರೌಂಡ್ನಲ್ಲಿ ಆಗಿರಬಹುದು ಅಥವಾ ಓಪನ್ ಗ್ರೌಂಡ್ನಲ್ಲಿ ಆಗಿರಬಹುದು. ನ್ಯೂಕ್ಲಿಯರ್ ಬಾಂಬನ್ನು ಸ್ಫೋಟ ಮಾಡಿ ಅದರ ತೀವ್ರತೆ ಎಷ್ಟು ಪ್ರಮಾಣದಲ್ಲಿ ಅದು ಸ್ಫೋಟಗೊಳ್ತು, ಇಷ್ಟು ಕಿಲೋ ಟನ್ನ ಬಾಂಬನ್ನು ನಾವಲ್ಲಿ ಪ್ರಯೋಗ ಮಾಡಿದೀವಿ, ಎಷ್ಟು ಸ್ಪ್ರೆಡ್ ಆಯಿತು, ಅದು ಈ ರೀತಿಯಾಗಿ ಟೆಸ್ಟ್ ಮಾಡೋದಲ್ಲ. ಒಂದಷ್ಟು ಸಿಸ್ಟಮ್ಗಳನ್ನು ಬಳಸಿಕೊಂಡು ಆ ನ್ಯೂಕ್ಲಿಯರ್ ಬಾಂಬ್ನ ತೀವ್ರತೆ ಎಷ್ಟಿದೆ, ಈಗ ಅದಕ್ಕೆ ಸ್ಫೋಟದ ಕೆಪಾಸಿಟಿ ಇದೆಯೋ ಇಲ್ವೋ, ಇದೆಲ್ಲದನ್ನ ಟೆಸ್ಟ್ ಮಾಡುವಂಥದ್ದು.
ಅಮೆರಿಕಾಗೆ ಒಂದು ಹಂತದಲ್ಲಿ ಇದರ ಅನಿವಾರ್ಯತೆ ಇದೆ. ಯಾಕೆಂತಂದ್ರೆ ಅಮೆರಿಕ ಕಟ್ಟ ಕಡೆಯದಾಗಿ 1991ರಲ್ಲಿ ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಮಾಡಿದ್ದು. ಅದಾದ ಬಳಿಕ ಅವರು ನ್ಯೂಕ್ಲಿಯರ್ ಟೆಸ್ಟ್ ಗಳನ್ನ ಮಾಡಿಲ್ಲ ಅಂತ ಹೇಳ್ಕೊಳ್ತಾ ಇದ್ದಾರೆ. ಹೀಗಾಗಿ ನಮ್ಮ ನ್ಯೂಕ್ಲಿಯರ್ ಸ್ಟಾಕ್ ಪೈಲ್ಗಳು ಯಾವ ಹಂತದಲ್ಲಿದ್ದಾವೆ, ಬಾಂಬ್ಗಳು ಸರಿಯಾಗಿ ಕೆಲಸ ಮಾಡ್ತಾವೋ ಇಲ್ವೋ, ನಾಳೆ ಯುದ್ಧದಂತಹ ಸನ್ನಿವೇಶ ಬಂದ್ರೆ ಏನು ಎಡವಟ್ಟಾಗೋದಿಲ್ವೋ, ಅದು ಹುಸಿ ಬಾಂಬ್ ಆಗೋದಿಲ್ವೋ, ಇದನ್ನೆಲ್ಲ ಟೆಸ್ಟ್ ಮಾಡೋದಕ್ಕೋಸ್ಕರವಾಗಿ ನಾವು ಈ ಸಿಸ್ಟಮ್ ಟೆಸ್ಟ್ ಅನ್ನ ಮಾಡ್ತೀವಿ ಹೀಗಂತ ಅಮೆರಿಕದ ಎನರ್ಜಿ ಸೆಕ್ರೆಟರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಒಂದು ರೀತಿಯಲ್ಲಿ ಟ್ರಂಪ್ ಅವರ ನ್ಯೂಕ್ಲಿಯರ್ ಟೆಸ್ಟ್ ಧಮಕಿ ಇತ್ತಲ್ಲ, ಅದಕ್ಕೊಂದು ಸ್ಪಷ್ಟನೆ ಕೊಟ್ಟಂತೆ. ಆದರೆ ರಷ್ಯಾ ಹೇಳ್ತಾ ಇದೆ, ನಾವು ಸಿಸ್ಟಮ್ ಟೆಸ್ಟ್ ಎಲ್ಲ ಮಾಡೋದಿಲ್ಲ, ನಾವು ಒರಿಜಿನಲ್ ಬಾಂಬನ್ನೇ ಟೆಸ್ಟ್ ಮಾಡ್ತೀವಿ ಅಂತ. ಈ ಯುದ್ಧ ಎಸ್ಕಲೇಟ್ ಆಗುವಂತಹದ್ದೇ ಹೀಗೆ. ಒಬ್ರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಇಟ್ಟು ಇನ್ನೊಬ್ರು ಸ್ಟೇಟ್ಮೆಂಟ್ ಕೊಡ್ತಾರೆ. ಒಂದು ವೇಳೆ ಮಿತ್ರರೇ, ಈಗೇನಾದರೂ ರಷ್ಯಾ ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಮಾಡಿಯೇ ಬಿಡ್ತು ಅಂತಂದ್ರೆ ಆಗ ಅಮೆರಿಕ ಏನು ಸುಮ್ಮನೆ ಕೂರೋದಿಲ್ಲ. ಅವರು ಕೂಡ ಶೋ ಆಫ್ ಮಾಡೋದಕ್ಕಾದ್ರೂ ಇನ್ನೊಂದು ಟೆಸ್ಟ್ ಅನ್ನ ಮಾಡ್ತಾರೆ. ಅಮೆರಿಕ ರಷ್ಯಾದ ನಡುವೆ ಈ ರೀತಿಯ ಪೈಪೋಟಿ ನಡೀತಾ ಇದೆ ಅಂತಂದ್ರೆ ಚೈನಾ ಸುಮ್ಮನೆ ಕೂರುತ್ತಾ? ಚೈನಾ ಕೂಡ ಒಂದು ಅಂಡರ್ಗ್ರೌಂಡ್ ನ್ಯೂಕ್ಲಿಯರ್ ಟೆಸ್ಟ್ ಅನ್ನಾದ್ರೂ ಮಾಡಿಯೇ ಮಾಡುತ್ತೆ. ಇದು ಚೈನ್ ಲಿಂಕ್ ಇದ್ದಂತೆ. ಚೈನಾ ಆಗ್ತಿದ್ದ ಹಾಗೆ ಭಾರತದ ಮೇಲೆ ಒತ್ತಡ ಶುರುವಾಗುತ್ತೆ. ಭಾರತ ಸರ್ಕಾರ ಸಹಜವಾಗಿ ಒಂದು ತೀರ್ಮಾನ ಕೈಗೊಳ್ಳುತ್ತೆ, ನಾವು ಇನ್ನೊಮ್ಮೆ ಪೋಖ್ರಾನ್ನಲ್ಲಿ ಟೆಸ್ಟ್ ಮಾಡ್ತೀವಿ ಅಂತ. ಆಗ ಪಾಕಿಸ್ತಾನಕ್ಕೆ ಇರುವೆ ಬಿಟ್ಟಂಗಾಗುತ್ತೆ. ಪಾಕಿಸ್ತಾನವೂ ಕೂಡ ಒಂದು ಪ್ರಯತ್ನಕ್ಕೆ ಕೈ ಹಾಕುತ್ತೆ. ಪದೇ ಪದೇ ಈ ರೀತಿಯ ನ್ಯೂಕ್ಲಿಯರ್ ಟೆಸ್ಟ್ಗಳ ಆಗ್ತಾ ಇದ್ರೆ ಇಡೀ ವಿಶ್ವದಲ್ಲಿ ಅಸ್ಥಿರತೆ ನಿರ್ಮಾಣ ಆಗುತ್ತೆ. ಒಂದು ಯುದ್ಧದ ಕಾರ್ಮೋಡದಲ್ಲಿ ಬದುಕುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಇದನ್ನ ಕೋಲ್ಡ್ ವಾರ್ ಸಮಯದಲ್ಲಿ ನೋಡ್ತಾ ಇದ್ವಿ. ಒಮ್ಮೆ ರಷ್ಯಾ ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ತು ಅಂತಂದ್ರೆ ಅದಕ್ಕೆ ಕೌಂಟರ್ ಆಗಿ ಅಮೆರಿಕ ಟೆಸ್ಟ್ ಮಾಡ್ತಾ ಇತ್ತು. ಸೋವಿಯತ್ ರಷ್ಯಾ ಅಂತೂ ಎಷ್ಟು ಅಗ್ರೆಸಿವ್ ಆಗಿತ್ತು ಅಂತಂದ್ರೆ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಇಡೀ ವಿಶ್ವದಲ್ಲಿ 3ನೇ ಮಹಾಯುದ್ಧ ಈಗಾಗಬಹುದು ಆಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲೇ 3-4 ದಶಕಗಳು ಕಳೆದು ಹೋಗ್ಬಿಟ್ವು. ಕೋಲ್ಡ್ ವಾರ್ ಟೈಮ್ನಲ್ಲಿ ಶಸ್ತ್ರಾಸ್ತ್ರದ ಪೈಪೋಟಿ ಯಾವ ಹಂತಕ್ಕಿತ್ತು ಅಂತಂದ್ರೆ ಇವತ್ತಿನ ದಿನಗಳಲ್ಲಿ ನಮಗದರ ಅರಿವೇ ಇಲ್ಲ. ಅಮೆರಿಕದ ಮೇಲೆ ಸೋವಿಯತ್ ಯೂನಿಯನ್ ಕಣ್ಣಿಟ್ಟಿರುವಂತಹದ್ದು, ಸೋವಿಯತ್ ಯೂನಿಯನ್ ಮೇಲೆ ಅಮೆರಿಕ ಕಣ್ಣಿಟ್ಟಿರುವಂತಹದ್ದು. ಟ್ರಂಪ್ ಈಗ ಮತ್ತೊಮ್ಮೆ ನಮ್ಮನ್ನ ಅದೇ ಯುಗಕ್ಕೆ ಕೊಂಡೊಯ್ತಾ ಇದ್ದಾರೆ. ಇವತ್ತೇನು ಅದರ ಅವಶ್ಯಕತೆ ಇರಲಿಲ್ಲ. ರಷ್ಯಾ ಅಷ್ಟು ಸ್ಟ್ರಾಂಗ್ ಆಗೂ ಇಲ್ಲ. ಸೋವಿಯತ್ ಯೂನಿಯನ್ ಕಾಲದಲ್ಲಿ ಅವರಿಗಿದ್ದಂತಹ ಸ್ಟ್ರೆಂತೇ ಬೇರೆ, ಈಗಿರುವಂತಹ ರಷ್ಯಾದ ಸ್ಟ್ರೆಂತೇ ಬೇರೆ. ಇದು ಅಮೆರಿಕಾಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತು. ಈಗೇನು ರಷ್ಯಾ ಅಮೆರಿಕದ ಮೇಲೆ ಯುದ್ಧ ಮಾಡುತ್ತೆ ಅನ್ನುವಂಥ ಸನ್ನಿವೇಶ ಇಲ್ಲ. ಅವರು ಉಕ್ರೇನ್ ವಿಚಾರದಲ್ಲಿ ಒಂದು ತೀರ್ಮಾನ ಕೈಗೊಂಡಿದ್ರು, ಅದಕ್ಕೂ ಕೂಡ ಅಮೆರಿಕವೇ ಕಾರಣ. ನ್ಯಾಟೋವನ್ನ ರಷ್ಯಾದ ಬಾಗಿಲಿಗೆ ತೆಗೆದುಕೊಂಡು ಹೋಗಿ ನಿಲ್ಲಿಸುವಂತಹ ಅಮೆರಿಕದ ಪ್ರಯತ್ನ ಏನಿತ್ತು, ಇದು ಪುತಿನ್ಗೆ ಹಿಡಿಸಿಲ್ಲ. ಈ ಕಾರಣದಿಂದಾಗಿ ಅವರು ಯುದ್ಧ ಮಾಡ್ತಾ ಇದ್ದಾರೆ. ಇದನ್ನು ಅಲ್ಲಿಗೆ ನಿಲ್ಲಿಸಿದ್ರೆ ಅಮೆರಿಕಾಗೂ ಕೂಡ ಕ್ಷೇಮ ಇತ್ತು, ಇಡೀ ವಿಶ್ವಕ್ಕೆ ಕ್ಷೇಮ ಇತ್ತು. ಆದರೆ ಟ್ರಂಪ್ ಅದನ್ನು ನ್ಯೂಕ್ಲಿಯರ್ ವರೆಗೂ ತಂದು ನಿಲ್ಲಿಸಿದ್ದಿದೆಯಲ್ಲ, ಇದು ಇಡೀ ವಿಶ್ವಕ್ಕೆ ಆತಂಕವನ್ನು ಹುಟ್ಟುಹಾಕಿದೆ. ಮಿತ್ರರೇ, ರಷ್ಯಾ 1961ರ ಅಕ್ಟೋಬರ್ನಲ್ಲಿ ಝಾರ್ ಬಾಂಬಾ ಅನ್ನುವಂಥ ಒಂದು ಅಣುಬಾಂಬನ್ನು ಟೆಸ್ಟ್ ಮಾಡಿತು. ಇದು ಸದ್ಯಕ್ಕೆ ಇಡೀ ವಿಶ್ವದಲ್ಲಿರುವಂತಹ ಅತ್ಯಂತ ಶಕ್ತಿಶಾಲಿಯಾದಂತಹ ಅಣುಬಾಂಬ್ ಅಂತ ಹೇಳಲಾಗುತ್ತೆ. ಅದನ್ನು ರಷ್ಯಾ ಓಪನ್ ಆಗಿ ಟೆಸ್ಟ್ ಮಾಡಿತು. ಒಂದು ದೊಡ್ಡ ಬಾಂಬರ್ ಮೂಲಕವಾಗಿ ಆ ಬಾಂಬನ್ನು ಡ್ರಾಪ್ ಮಾಡಿ ಅದರ ಟೆಸ್ಟ್ ಅನ್ನು ರಷ್ಯಾ ನಡೆಸಿತ್ತು. ಅದೇನು ಅಂಡರ್ಗ್ರೌಂಡ್ ಟೆಸ್ಟ್ ಅಲ್ಲ. ಅದರ ವಿಡಿಯೋ ನಿಮಗೆ ಯೂಟ್ಯೂಬ್ನಲ್ಲೂ ಸಿಗುತ್ತೆ. ಯಾವ ಮಟ್ಟಿನ ನ್ಯೂಕ್ಲಿಯರ್ ಮಶ್ರೂಮ್ ಮೇಲೆ ಬಂದಿತ್ತು ಅನ್ನೋದನ್ನ ನೋಡಿದ್ರೆ ಕುಂತಲ್ಲೇ ನಡುಕ ಬಂದು ಬಿಡುತ್ತೆ. ಈಗ ರಷ್ಯಾ ಅಂತಹದೇ ನ್ಯೂಕ್ಲಿಯರ್ ಬಾಂಬ್ ಅನ್ನ ಮತ್ತೆ ಟೆಸ್ಟ್ ಮಾಡುವಂತಹ ನಿರ್ಧಾರ ಕೈಗೊಂಡಿದೆ. ಮಿತ್ರರೇ, ಇದನ್ನು ಹೇಳಿದಾಗ ಕೆಲವರಿಗೊಂದು ಪ್ರಶ್ನೆ ಬಂದೇ ಬರುತ್ತೆ. ಈ ಹಿಂದೆಯೂ ಕೂಡ ಕಮೆಂಟ್ ಮಾಡಿದ್ರು, ಈ ರೀತಿಯಾದಂತಹ ಶಸ್ತ್ರಾಸ್ತ್ರ ಪೈಪೋಟಿ ಇರಬಹುದು, ನ್ಯೂಕ್ಲಿಯರ್ ಪ್ರಯೋಗಗಳಿರಬಹುದು, ಇದರಿಂದ 3ನೇ ವಿಶ್ವ ಯುದ್ಧ ಆಗತ್ತಾ? ಇದು ರಷ್ಯಾ ಮತ್ತು ಅಮೆರಿಕದ ನಡುವಿನ ಯುದ್ಧಕ್ಕೆ ಕಾರಣ ಆಗತ್ತಾ ಅಂತ. ನನಗನ್ಸುತ್ತೆ ಮಿತ್ರರೇ, ಅಮೆರಿಕ ಯಾವುದೇ ಕಾರಣಕ್ಕೂ ಕೂಡ ರಷ್ಯಾವನ್ನ ಕೆಣಕಿ ಯುದ್ಧ ಮಾಡುವಂತಹ ಸ್ಥಿತಿಯಲ್ಲಿಲ್ಲ. 3ನೇ ಮಹಾಯುದ್ಧಕ್ಕೆ ಯಾರೂ ಕೂಡ ಕೈ ಹಾಕೋದಿಲ್ಲ. ಅದರ ಪರಿಣಾಮ ಇಡೀ ವಿಶ್ವಕ್ಕೆ ಗೊತ್ತು. ಯಾಕೆಂತಂದ್ರೆ 1945ರ ಪರಿಸ್ಥಿತಿಯೇ ಬೇರೆ, 2025ರ ಪರಿಸ್ಥಿತಿಯೇ ಬೇರೆ. ಟ್ರಂಪೇ ಹೇಳದ ಹಾಗೆ ನಾವಿವತ್ತು ಇಡೀ ವಿಶ್ವವನ್ನ 150 ಬಾರಿ ಸುಡಬಹುದು, ಅಷ್ಟು ಶಸ್ತ್ರಾಸ್ತ್ರಗಳನ್ನ ರೆಡಿ ಮಾಡಿಟ್ಟುಕೊಂಡಿದ್ದೀವಿ. ಇಂತಹ ಪರಿಸ್ಥಿತಿಯಲ್ಲಿ 3ನೇ ವಿಶ್ವ ಯುದ್ಧ ಆಗಿದ್ದೇ ಆದರೆ ವಿಶ್ವದಲ್ಲಿ ಏನಾದರೂ ಉಳಿದುಕೊಳ್ಳುತ್ತೆ ಅನ್ನುವಂತಹ ನಂಬಿಕೆಯೂ ಕೂಡ ಉಳಿದಿಲ್ಲ. ಹೀಗಾಗಿ 3ನೇ ಮಹಾಯುದ್ಧ ಆಗುವಂತಹ ಸಾಧ್ಯತೆಗಳು ಬಹಳಷ್ಟು ಕ್ಷೀಣ. ಇದು ಕೇವಲ ಶಸ್ತ್ರಾಸ್ತ್ರ ಪೈಪೋಟಿಗಷ್ಟೇ ಸೀಮಿತವಾಗುತ್ತೆ, ಪ್ರತಿನಿತ್ಯ ಪೇಪರ್ನಲ್ಲಿ ಹೆಡ್ಲೈನ್ ಬರೋದಕ್ಕಷ್ಟೇ ಸೀಮಿತವಾಗುತ್ತೆ. ಆದರೆ ವಿಶ್ವದಲ್ಲಿ ಅಸ್ಥಿರತೆಯಂತೂ ಇದ್ದೇ ಇರುತ್ತೆ. ಇವತ್ತು ಅಮೆರಿಕದವರು ಮಾತನಾಡುವಂತಹ ಸಂದರ್ಭದಲ್ಲಿ ಏನೇ ಹೇಳಬಹುದು, ನಮ್ಮ ಬಳಿಯಲ್ಲಿ ಅಷ್ಟು ಶಸ್ತ್ರಾಸ್ತ್ರಗಳಿದೆ, ಅಂತಹ ಬಾಂಬ್ಗಳಿದೆ, ನಾವು ಇಷ್ಟು ಶಕ್ತಿಶಾಲಿಗಳು, ವಿಶ್ವದಲ್ಲಿ ನಮಗೆ ಸರಿಸಮವಾದಂತಹ ಇನ್ನೊಂದು ದೇಶವೇ ಇಲ್ಲ. ಈ ರೀತಿಯಾಗಿ ಅವರು ಪೋಸ್ಟ್ ಕೊಡ್ತಾರೆ. ಟ್ರಂಪ್ ಅವರು ಮಾತನಾಡೋದನ್ನು ಕೂಡ ನೀವು ಕೇಳಿದ್ರಿ. ಇರಾನ್ನ ನ್ಯೂಕ್ಲಿಯರ್ ಸೈಟ್ ಮೇಲೆ ಅಮೆರಿಕ ಬಾಂಬ್ ಹಾಕ್ತಲ್ಲ, B-2 ಬಾಂಬರ್ಗಳನ್ನು ಬಳಸಿ. ಅದಾದ ಮೇಲೆ ಅಮೆರಿಕದ ಟ್ರಂಪ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಏನು? ಇದನ್ನ ಮಾಡೋದಕ್ಕೆ ಅಮೆರಿಕಾಗೆ ಮಾತ್ರ ಸಾಧ್ಯ, ವಿಶ್ವದ ಇನ್ಯಾವುದೇ ದೇಶಕ್ಕೂ ಕೂಡ ಈ ರೀತಿಯಾಗಿ ಬಾಂಬ್ ಹಾಕೋದಕ್ಕೆ ಸಾಧ್ಯವೇ ಇಲ್ಲ, ಹೀಗಂತ ಅಮೆರಿಕದವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅಂದ್ರೆ ನಮ್ಮ ಸೇನೆಗೆ ಸರಿಸಮವಾದಂತಹ ಇನ್ನೊಂದು ಸೇನೆ ಇಲ್ಲ ಅಂತ. ಇತ್ತೀಚೆಗೆ ಟ್ರಂಪ್ ನಾವು ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಮಾಡ್ತೀವಿ ಅಂತ ಟ್ರೂತ್ ಸೋಷಿಯಲ್ ಪೋಸ್ಟ್ ಹಾಕಿದ್ರಲ್ಲ, ಆಗ್ಲೂ ಕೂಡ ಏನ್ ಕ್ಲೈಮ್ ಮಾಡಿದ್ರು, ಇವತ್ತು ವಿಶ್ವದಲ್ಲಿ ಅತಿ ಹೆಚ್ಚು ನ್ಯೂಕ್ಲಿಯರ್ ಬಾಂಬ್ ಇರುವಂತದ್ದು ಅಮೆರಿಕದ ಬಳಿಯಲ್ಲಿ ಅಂತ. ಅಂದ್ರೆ ಅಮೆರಿಕ ತನ್ನನ್ನು ತಾನು ದೊಡ್ಡ ಶಕ್ತಿ, ಮಹಾನ್ ಶಕ್ತಿ ಅಂತ ಬೆನ್ ತಟ್ಕೊಳ್ಳುತ್ತೆ. ಆದರೆ ನಿಜವಾಗ್ಲೂ ಅವರು ರಷ್ಯಾವನ್ನು ಎದುರಿಸುವಂತಹ ತಾಕತ್ ಹೊಂದಿದಾರಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಇಡೀ ಜಗತ್ತಿಗೆ ಗೊತ್ತಿರುವಂತಹ ವಿಚಾರ ಏನು ಕೇಳಿದ್ರೆ, ಇವತ್ತು ರಷ್ಯಾದ ಬಳಿಯಲ್ಲೇ ಅತಿ ಹೆಚ್ಚು ನ್ಯೂಕ್ಲಿಯರ್ ಬಾಂಬ್ಗಳಿರುವಂತಹದ್ದು, ಅತಿ ಹೆಚ್ಚು ಆಕ್ಟಿವ್ ಸ್ಟಾಕ್ ಪೈಲ್ಗಳನ್ನು ಅವರು ಇಟ್ಕೊಂಡಿದ್ದಾರೆ. ಇದು ಅಮೆರಿಕಾಗೂ ಗೊತ್ತು. ಅಮೆರಿಕಾಗೂ ಈ ಬಗ್ಗೆ ಸಾಕಷ್ಟು ಭಯ ಇದೆ.
ಹೀಗಾಗಿ ಅಮೆರಿಕ ರಷ್ಯಾದ ಜೊತೆಗೆ ಯುದ್ಧ ಮಾಡುವಂತಹ ದುಸ್ಸಾಹಸಕ್ಕೆ ಕೈ ಹಾಕೋದಿಲ್ಲ. ಒಂದು ವೇಳೆ ಯುದ್ಧ ಆಗಿ ರಷ್ಯಾ ಅಮೆರಿಕದ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಪ್ರಯೋಗ ಮಾಡಿದ್ರೆ ಅದಕ್ಕೆ ಕೌಂಟರ್ ಆಗಿ ಅಮೆರಿಕ ರಷ್ಯಾದ ಮೇಲೆ ಮಾಡುತ್ತೆ. ಮೊದಲು ಬಾಂಬ್ ಅನ್ನ ಅಮೆರಿಕ ರಷ್ಯಾದ ಮೇಲೆ ಹಾಕಿದ್ರೆ ರಷ್ಯಾ ಅದಕ್ಕೆ ಪ್ರತಿಯಾಗಿ ಅಮೆರಿಕದ ಮೇಲೆ ಬಾಂಬ್ ಹಾಕುತ್ತೆ. ಇದು ಗ್ಯಾರಂಟಿ. ಇದರಿಂದ ಯಾವುದೇ ದೇಶವೂ ಕೂಡ ಬಚಾವಾಗೋದಕ್ಕೆ ಸಾಧ್ಯ ಇಲ್ಲ. ಎರಡು ನ್ಯೂಕ್ಲಿಯರ್ ದೇಶಗಳ ನಡುವೆ ಯುದ್ಧ ಆದ್ರೆ ಈ ಪರಿಣಾಮ ಕಟ್ಟಿಟ್ಟ ಬುತ್ತಿ. ಈ ಅರಿವು ಅಮೆರಿಕಾಗೂ ಕೂಡ ಇದೆ, ರಷ್ಯಾಗೂ ಕೂಡ ಇದೆ. ಹೀಗಾಗಿ ಇಬ್ರೂ ಕೂಡ ಈ ರೀತಿಯ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರ ಪೈಪೋಟಿಯನ್ನು ನಡೆಸ್ತಾರೆ. ಇದು ಒಂಥರ ತಳಮಳವನ್ನು ಹುಟ್ಟು ಹಾಕುತ್ತೆ. ಇನ್ನೊಂದು ಪ್ರಶ್ನೆ ನಿಮಗೆ ಬರಬಹುದು ಇದೇ ಸಂದರ್ಭದಲ್ಲಿ. ಈ ಹಿಂದೆ ಪುತಿನ್ ಮತ್ತು ಟ್ರಂಪ್ ಮೀಟ್ ಆಗಿದ್ರು, ಅಲಾಸ್ಕಾದಲ್ಲಿ ಒಂದು ಸಮಿಟ್ ಕೂಡ ಆಗಿತ್ತು, ಬುದಾಪೆಸ್ಟ್ ನಲ್ಲಿ ಪುನಃ ಇಬ್ರು ಸೇರ್ತಾರೆ ಎನ್ನುವಂತಹ ಮಾತುಕತೆಗಳು ನಡೀತಾ ಇದ್ವು. ಹೀಗಿರುವಾಗ ಸಡನ್ ಈ ರೀತಿಯ ಡೆವಲಪ್ಮೆಂಟ್ ಯಾಕೆ ಅಂತ ಮಿತ್ರರೇ, ಇದಕ್ಕೆ ಕಾರಣ ಇಷ್ಟೇ. ಟ್ರಂಪ್ ಬುಡಾಪೆಸ್ಟ್ ಮೀಟಿಂಗ್ ನಲ್ಲಿ ಪುತಿನ್ ಕಂಪ್ಲೀಟ್ ಆಗಿ ಯುದ್ಧ ನಿಲ್ಲಿಸುವಂತಹ ಭರವಸೆ ಕೊಡ್ತಾರೆ, ಅಲ್ಲೇ ಯುದ್ಧ ಎಂಡ್ ಆಗುತ್ತೆ ಅಂತ ಅಂದುಕೊಂಡಿದ್ರು. ಆದ್ರೆ ಪುತಿನ್ ಅದಕ್ಕೆ ಒಪ್ಪಲಿಲ್ಲ. ಮೀಟಿಂಗ್ ಬೇಕಾದ್ರೆ ಮಾಡೋಣ, ಯುದ್ಧ ನಿಲ್ಲಿಸಬೇಕಾದ್ರೆ ಜೆಲೆನ್ಸ್ಕಿ ನಾನು ಹೇಳಿದಂತಹ ಎಲ್ಲಾ ಷರತ್ತುಗಳಿಗೆ ಒಪ್ಪಬೇಕು, ಈ ರೀತಿಯಾಗಿ ಪಟ್ಟು ಹಿಡಿದ್ರು. ಇದು ಟ್ರಂಪ್ ಅವರ ಈಗೋಗೆ ಹರ್ಟ್ ಮಾಡಿದೆ. ಯುದ್ಧ ನಿಲ್ಲಿಸೋದಕ್ಕಾಗ್ತಾ ಇಲ್ವಲ್ಲ ಅನ್ನುವಂತಹ ಹತಾಶೆ ಅವರನ್ನ ಕಾಡ್ತಾ ಇದೆ. ಹೀಗಾಗಿ ಅನಗತ್ಯವಾಗಿ ಪರಿಸ್ಥಿತಿಯನ್ನು ಎಸ್ಕಲೇಟ್ ಮಾಡ್ತಾ ಇದ್ದಾರೆ. ಟ್ರಂಪ್ ಅವರ ಅಪ್ರಬುದ್ಧ ಸ್ಟೇಟ್ಮೆಂಟ್ಗಳು, ತಾನು ಒತ್ತಡಕ್ಕೊಳಗಾಗಿ ಅಥವಾ ತನ್ನ ಈಗೋದ ಕಾರಣದಿಂದ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ಗಳು ವಿಶ್ವದ ಅಶಾಂತಿಗೆ ಕಾರಣ ಆಗ್ತಾ ಇದೆ. ಹೀಗಾಗಿ ಇವತ್ತು ಒಂದು 30-35 ವರ್ಷದ ಒಳಗಿನ ಯುವಕರು ಯುವತಿಯರು ನ್ಯೂಕ್ಲಿಯರ್ ಟೆಸ್ಟ್ ಅನ್ನು ನೋಡಿಲ್ಲ. ಈಗ ಅಮೆರಿಕ ಮತ್ತು ರಷ್ಯಾ ಅಂತಹ ಟೆಸ್ಟ್ಗೆ ಮುಂದಾಗ್ತಿರೋದು ಇಡೀ ವಿಶ್ವಕ್ಕೆ ನ್ಯೂಕ್ಲಿಯರ್ ಅಂತಂದ್ರೇನು, ಅದರ ತೀವ್ರತೆ ಎಷ್ಟಿರುತ್ತೆ ಅನ್ನೋದನ್ನ ಮತ್ತೊಮ್ಮೆ ಅರಿವು ಮಾಡಿಸುತ್ತೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್